ಸೆವೆಂತ್ ಪ್ರೋಗ್ರಾಮ್ ಮಾಡ್ಬೇಕಂತಂದ್ರ ಫಸ್ಟ್ ಎಕ್ಲಿಪ್ಸ್ ಐಡಿ ಓಪನ್ ಮಾಡ್ಬೇಕು. ಎಕ್ಲಿಪ್ಸ್ ಐಡಿ ಓಪನ್ ಮಾಡ್ಬೇಕು. ಎಕ್ಲಿಪ್ಸ್ ಐಡಿ ಓಪನ್ ಮಾಡಿದ್ಮೇಲೆ ಫೈಲಿಗೆ ಹೋಗಿ ನೀವು ಮ್ಯಾವೆನ್ ಪ್ರಾಜೆಕ್ಟ್ ಫೈಲು, ನೀವು ಮ್ಯಾವೆನ್ ಪ್ರಾಜೆಕ್ಟ್ ಇಲ್ಲಿ ನೆಕ್ಸ್ಟ್ ಕ್ಲಿಕ್ ಮಾಡ್ಬೇಕು. ಇಲ್ಲಿ ಬಂದ್ಮೇಲೆ ಇಲ್ಲಿ ಕೆಟಲಾಗ್ ಒಳಗೆ ಇಂಟರ್ನಲ್ ತಗೊಂಡು ಇಲ್ಲಿ ಮ್ಯಾವೆನ್ ಆರ್ಕಿಟೆಕ್ಟ್ ಬಿಟ್ ಪ್ಲಾಟ್ 1.1 ಇದನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಕೊಡ್ಬೇಕು. ನೆಕ್ಸ್ಟ್ ಕೊಟ್ಟು ಇಲ್ಲಿ ಗ್ರೂಪ್ ಐಡಿ ಮತ್ತೆ ಆರ್ಟಿಫ್ಯಾಕ್ಟ್ ಐಡಿ ನೀವು ಏನ್ ಬೇಕಾದ್ರೂ ಕೊಡ್ಬೋದು. ನಾನು ಇದು ಸೆಲೆನಿಯಂ ಪ್ರಾಜೆಕ್ಟ್ 23 ಅಂತ ಕೊಡ್ತಾ ಇದ್ದಾನೆ. ಇದನ್ನ ಮಾಡಿದ್ಮೇಲೆ ಫಿನಿಶ್ ಅಂತ ಕೊಡ್ತೀನಿ. ಫಿನಿಶ್ ಅಂತ ಕೊಟ್ಮೇಲೆ ಇಲ್ಲಿ ಪ್ರೊಸೆಸ್ ಆದ್ಮೇಲೆ ಇಲ್ಲಿ ಎಸ್ ಅಂತ ಕೊಡ್ಬೇಕು. ವೈ ಅಂತ ಕೊಟ್ಮೇಲೆ ಇಲ್ಲಿ ನಿಮ್ದು ಹೊಸ ಪ್ರಾಜೆಕ್ಟ್ ಕ್ರಿಯೇಟ್ ಆಗತ್ತೆ. ಇಲ್ಲಿ ಬಂದ್ಮೇಲೆ ನಿಮ್ದು JRE ಸಿಸ್ಟಮ್ ಲೈಬ್ರರಿ ಅಂತ ಇರ್ತದಲ್ಲ, ಇಲ್ಲಿ ಇದನ್ನ ಬಿಲ್ಡ್ ಪಾತ್ ಗೊತ್ತಬೇಕು. ಬಿಲ್ಡ್ ಪಾತ್, ಕಾನ್ಫಿಗರ್ ಬಿಲ್ಡ್ ಪಾತ್ ಇಲ್ಲಿ ಜಾವಾ SE 1.8 ಅಂತ ಇರ್ತದಲ್ಲ, ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಇದನ್ನ 17 ಜಾವಾ SE 17 ಇದನ್ನ ಕ್ಲಿಕ್ ಮಾಡಿ ಫಿನಿಶ್ ಅಂತ ಕೊಡ್ಬೇಕು. ಫಿನಿಶ್ ಅಂತ ಕೊಟ್ಮೇಲೆ ಇಲ್ಲಿ ಆಡ್ ಎಕ್ಸ್ಟರ್ನಲ್ ಜಾರ್ಸ್ ಅಂತ ಇರ್ತದಲ್ಲ, ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ನೀವು ಜಾರ್ ಫೈಲ್ಸ್ ಎಲ್ಲಿ ಇರ್ತಾವ ನೋಡ್ಬೇಕು, ಅದು ಅಲ್ಲಿ ಇರ್ತಾವ ಅವು ಅಷ್ಟನ್ನ ಸೆಲೆಕ್ಟ್ ಮಾಡ್ಬೇಕು. ಸೆಲೆಕ್ಟ್ ಮಾಡಿ ಓಪನ್ ಅಂತ ಕೊಟ್ರೆ ಇಲ್ಲಿ ಬರ್ತಾವ. ಆಮೇಲೆ ಅಪ್ಲೈ ಅಂಡ್ ಕ್ಲೋಸ್ ಅಂತ ಕೊಡ್ಬೇಕು. ಅಪ್ಲೈ ಅಂಡ್ ಕ್ಲೋಸ್ ಅಂತ ಕೊಟ್ಮೇಲೆ ಇಲ್ಲಿ ನಿಮ್ ಪ್ರಾಜೆಕ್ಟ್ ಏನ್ ಕ್ರಿಯೇಟ್ ಆಗಿರ್ತದೆ POM.xml ಇದನ್ನ ಓಪನ್ ಮಾಡ್ಬೇಕು. ಹಳೆವೆಲ್ಲ ಕ್ಲೋಸ್ ಮಾಡ್ಕೊಂಡ್ಬಿಡ್ತೀನಿ. POM.xml ಓಪನ್ ಆಗತ್ತಲ್ಲ, ಇಲ್ಲಿ ಪ್ಯಾಕೇಜಿಂಗ್ ಇಂದ ಪ್ರಾಪರ್ಟೀಸ್ ವರ್ಗು ಈ ಕೋಡ್ ನ ಡಿಲೀಟ್ ಮಾಡ್ಬೇಕು. ಡಿಲೀಟ್ ಮಾಡಿ ಇಲ್ಲಿ ಏನ್ JUnit ಅಂತ ಐತಲ್ಲ, ಇದನ್ನ ತೆಗೆದು org.selenium HQ.selenium ಅಂತ ಟೈಪ್ ಮಾಡ್ಬೇಕು. ಇಲ್ಲಿ ಕೆಳಗೆ ಆರ್ಟಿಫ್ಯಾಕ್ಟ್ ಐಡಿ ಒಳಗೆ JUnit ಅಂತ ಏನೈತಿ ಇದನ್ನ ಸೆಲೆನಿಯಂ ಜಾವಾ ಅಂತ ಟೈಪ್ ಮಾಡಿ ಇಲ್ಲಿ ವರ್ಷನ್ 4.21.0 ಹಾಕ್ಬೇಕು. ಮತ್ತೆ ಇದು ಸ್ಕೋಪ್ ಏನೈತಿ ಇದನ್ನ ತೆಗಿಬೇಕು. ಈ ಲೈನ್ ತೆಗೆದ್ಮೇಲೆ ಇದನ್ನ ಕಂಟ್ರೋಲ್ S ಹೊಡಿರಿ, ಸೇವ್ ಆಕತಿ. ನೆಕ್ಸ್ಟ್ ಇಲ್ಲಿ SRC ಮೇನ್ ಜಾವಾ ಅಂತ ಇರುತ್ತಲ್ಲ, ಇಲ್ಲಿ ಒಂದು ಕ್ಲಾಸ್ ಕ್ರಿಯೇಟ್ ಮಾಡಕ್ಕೆ ಹೋಗ್ಬೇಕು. ನೀವು ಕ್ಲಾಸಿಗೆ ಇಲ್ಲಿ ಲಾಗಿನ್ ಟೆಸ್ಟ್ ಅಂತ ಕೊಡ್ತೀನಿ ಸರ್. ನಾನು ಲಾಗಿನ್ ಟೆಸ್ಟ್ ಅಂತ ಕೊಟ್ಮೇಲೆ ಇಲ್ಲಿ ಪಬ್ಲಿಕ್ ಸ್ಟ್ಯಾಟಿಕ್ ವೈಡ್ ಮೇನ್ ಅಂತ ಏನಿರುತ್ತೆ ಒಂದು ಚೆಕ್ ಬಾಕ್ಸ್ ಮಾಡಿ ಫಿನಿಶ್ ಅಂತ ಕೊಡ್ಬೇಕು. ಇಲ್ಲಿ ಇದು ಕ್ರಿಯೇಟ್ ಆಕತಿ. ಇಲ್ಲಿ ನಿಮ್ದು ಕೋಡ್ ಇದನ್ನ ಮಾಡ್ಬೇಕು, ಎಂಟರ್ ಮಾಡ್ಬೇಕು. ನಾನೀಗ ಕೋಡ್ ಡೈರೆಕ್ಟ್ ಮ್ಯಾನ್ಯುಯಲ್ ಇಂದ ಕಾಪಿ ಪೇಸ್ಟ್ ಮಾಡ್ತೇನೆ. ಕೋಡ್ ಇಲ್ಲೈತಿ.
ಹ್ಮ್ ಇದಾದ್ಮೇಲೆ ಕೋಡ್ ಟೈಪ್ ಮಾಡಿದಾದ್ಮೇಲೆ ಇಲ್ಲಿ ಏನು ಇದು ಸಿಸ್ಟಮ್ ಡಾಟ್ ಸೆಟ್ ಪ್ರಾಪರ್ಟಿ ವೆಬ್ ಕ್ರೋಮ್ ಡ್ರೈವರ್ ಅಂತ ಇರ್ತದಲ್ಲ, ಈ ಲೈನ್ ನ ಡಿಲೀಟ್ ಆರು ಮಾಡ್ರಿ, ಇಲ್ಲ ಡಬಲ್ ಸ್ಲಾಶ್ ಹೊಡಿರಿ. ಫಸ್ಟಿಗೆ ಸ್ಲಾಶ್ ಹೊಡೆದ ತಕ್ಷಣ ನಿಮ್ ಕೋಡ್ ರೆಡಿ ಇರ್ತೈತಿ. ಈಗ ರನ್ ಮಾಡಿ ಫಸ್ಟ್ ರನ್ ಮಾಡಿದ್ರೆ ಕೋಡ್ ರನ್ ಆಕತಿ. ಇದೆ ಇಷ್ಟ 7th ಎಕ್ಸ್ಪೆರಿಮೆಂಟ್ ಟೆಸ್ಟ್ ಪಾಸ್ಡ್ ಅಂತ ಬರ್ತೈತಿ. ಇಷ್ಟೇ 7th ಎಕ್ಸ್ಪೆರಿಮೆಂಟ್.